ಅಮಿತ್ ಶಾ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡ್ತಾ ಇದ್ರು. ಎನಿವೆ, ಉಗ್ರ ಪೋಷಕ ಪಾಕ್ ಈಗ ಜಗತ್ತಿನ ಎದುರು ತಲೆ ಎತ್ತದಂತೆ ಏನೆಲ್ಲ ಮಾಡಬೇಕೋ ಅವೆಲ್ಲವನ್ನೂ ಕೂಡ ಕಾರ್ಯರೂಪಕ್ಕಿಳಿಸ್ತಾ ಇದೆ ಭಾರತ. ಪೆಹಲ್ಗಾಂವ್ ನರಮೇಧದ ಬಳಿಕ ಭಾರತ ತೆಗೆದುಕೊಂಡ ಪ್ರತೀಕಾರವೇ ಆಪರೇಷನ್ ಸಿಂಧೂರ್. ಉಗ್ರ ಸ್ವರ್ಗ ಪಾಕಿಸ್ತಾನ ಅನ್ನೋದನ್ನ ಸಾಕ್ಷಿ ಸಮೇತ ವಿಶ್ವಕ್ಕೆ ಸಾರಿ ಹೇಳೋದಕ್ಕೆ ಮುಂದಡಿ ಇಟ್ಟಿದೆ ಭಾರತ. ವಿಶ್ವಮಟ್ಟದಲ್ಲಿ ಪಾಕ್ ಬಂಡವಾಳ ಬಯಲು. ಪಾಕಿಸ್ತಾನ ವಿರುದ್ಧ ಸಜ್ಜಾಯಿತು ಸಪ್ತ ಸೇನೆ. ಭಾರತದಲ್ಲಿ ಉಗ್ರರ ನೆತ್ತರಾಟ ಸ್ಪಾನ್ಸರ್ ಆಗಿರೋ ಪಾಕಿಸ್ತಾನ ಅದೆಷ್ಟೋ ಹತ್ಯೆಗಳ ಹಿಂದಿನ ಮಾಸ್ಟರ್ ಕೀ. ದಶಕಗಳಿಂದಲೂ ಜಮ್ಮು ಕಾಶ್ಮೀರದಲ್ಲಿ ಹರಿದ ರಕ್ತದ ಹೊಳೆ ಮೂಲಕವೇ ಈ ಪಾಪಿ ಪಾಕಿಸ್ತಾನ ಪಾಕ್ ಈಗ ಬುದ್ಧಿ ಕಲಿಯಬಹುದು, ಆಗ ಪಾಠ ಕಲಿಯಬಹುದು ಅಂತ ಇಲ್ಲಿಯವರೆಗೂ ತಾಳ್ಮೆಯಿಂದ ಕಾದ ಭಾರತದ ಸಹನೆ ಕಟ್ಟೆ ಈಗ ಹೊಡೆದಿದೆ. ಯಾವಾಗ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನ ನೆತ್ತರೋಕುಳಿ ಆಡ್ತೋ ಮತ್ತೊಮ್ಮೆ ತಿರುಗಿ ಬಿದ್ದಿದೆ ಭಾರತ. ಇದಕ್ಕಾಗಿ ಭಾರತ ಕೈಗೊಂಡಿದ್ದು ಆಪರೇಷನ್ ಸಿಂಧೂರ್. ಇಲ್ಲಿ ಆಪರೇಷನ್ ಸಿಂಧೂರ್ ವಿಭಿನ್ನ ಕಾರ್ಯಾಚರಣೆ. ಇದು ದೇಶದ ಹೊರಗೂ ಹೋಗಿ ಶತ್ರು ಮೂಲವನ್ನೇ ಉಡೀಸ್ ಮಾಡೋ ಜೊತೆಗೆ ಭಾರತದೊಳಗೂ ಅಡಗಿರೋ ಭಯೋತ್ಪಾದಕರ ಶಿಕಾರಿ ಮಾಡೋದು. ಹೀಗೆ ಹಿಂದೂಸ್ತಾನದ ಒಳಗೂ ಹೊರಗೂ ಉಗ್ರ ದಮನಕ್ಕೆ ರೂಪಿಸಿದ ಪರಿಣಾಮಕಾರಿ ದಾಳಿಯೇ ಈ ಆಪರೇಷನ್ ಸಿಂಧೂರ್. ಈಗಾಗಲೇ ಈ ಮಿಷನ್ ಅಡಿ ಪಾಕ್ನ ಉಗ್ರ ನೆಲೆಗಳಲ್ಲಿ ಅಡಗಿದ್ದ 100ಕ್ಕೂ ಅಧಿಕ ಉಗ್ರ ಫಿನಿಶ್ ಮಾಡಿದೆ ಭಾರತೀಯ ವಾಯುದಳ. ಹಾಗೆ ಕಾಶ್ಮೀರದ ವಿವಿಧೆಡೆ ಅಡಗಿ ಕೂತಿದ್ದ 8 ಉಗ್ರರನ್ನ ಚಿಂದಿ ಮಾಡಿದೆ ಸೇನೆ. ಇದೀಗ ಭಾರತದ ಮುಂದಿನ ಹೆಜ್ಜೆ ವಿಶ್ವದ ಎದುರು ಪಾಕಿಸ್ತಾನದ ನೈಜ ಬಣ್ಣ ಬಯಲು ಮಾಡೋದು. ಅಂದ್ರೆ ಪಹಲ್ಗಾಮ್ ಉಗ್ರ ಕಾಂಡಕ್ಕೆ ಹೇಗೆ ಪಾಕ್ ಕಾರಣ, ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗಳ ಮಾಸ್ಟರ್ ಮೈಂಡ್ ಪಾಕಿಸ್ತಾನ, ಹೇಗೆ ಪಾಕ್ ಭಾರತದಲ್ಲಿ ಭಯೋತ್ಪಾದನೆ ಬೇರುಗಳನ್ನ ಹರಡುತ್ತಾ ಇದೆ, ಇದಕ್ಕೆ ಭಾರತದ ಎದುರುತ್ತರ ಏನು, ಈ ಎಲ್ಲದರ ಬಗ್ಗೆ ಇಡೀ ಜಗತ್ತಿಗೆ ಮಾಹಿತಿ ಕೊಡುವುದಕ್ಕೆ ಮುಂದಾಗಿದೆ ಭಾರತ. ಇದರ ಅಂಗವಾಗಿ ವಿದೇಶಗಳಿಗೆ ತೆರಳೋಕೆ ಸಿದ್ದವಾಗಿದೆ ಸಂಸದರ ನಿಯೋಗ. ಹೌದು, ಭಾರತ ಇದೀಗ ಅಮೆರಿಕ, ಯುನೈಟೆಡ್ ಕಿಂಗ್ಡಮ್, ಯುಎಇ, ದಕ್ಷಿಣ ಆಫ್ರಿಕಾ, ಕತಾರ್ ಹೀಗೆ ಹಲವಾರು ದೇಶಗಳಿಗೆ ಸರ್ವಪಕ್ಷ ನಿಯೋಗ ಕಳಿಸ್ತಾ ಇದೆ ಭಾರತ. ಪ್ರತಿ ನಿಯೋಗದಲ್ಲಿ 6 ರಿಂದ 7 ಸಂಸದರಿರಲಿದ್ದಾರೆ. ಹಾಗೆ ಪ್ರತಿ ನಿಯೋಗ ನೇತೃತ್ವವನ್ನ ಸಹ ನಾನಾ ಪಕ್ಷಗಳ ಸಂಸದರಿಗೆ ಕೊಡಲಾಗಿದೆ. ಈ ಮೂಲಕ ಎಲ್ಲಾ ಪಕ್ಷಗಳನ್ನ ವಿಶ್ವಾಸಕ್ಕೆ ತಗೊಂಡೇ ಈ ಹೊಸ ಹೆಜ್ಜೆ ಮುಂದಿಟ್ಟಿದೆ ಮೋದಿ ಸರ್ಕಾರ. ಭಯೋತ್ಪಾದನೆ ಬಗ್ಗೆ ಭಾರತದ್ದು ಶೂನ್ಯ ಸಹನೆ ಅನ್ನೋ ಅಂಶವನ್ನ ಸಹ ಸ್ಪಷ್ಟಪಡಿಸೋ ಪ್ಲಾನ್ ಕೇಂದ್ರದ್ದು. ಹಾಗೆ ಈ 7 ನಿಯೋಗಗಳ ನಾಯಕತ್ವವನ್ನ ಕಾಂಗ್ರೆಸ್ ಸಂಸದ ಶಶಿ ತರೂರ್ಗೆ ಕೊಡಲಾಗಿದೆ. ಹಾಗೆ ಇತರೆ ನಿಯೋಗಗಳ ನೇತೃತ್ವವನ್ನ ಬಿಜೆಪಿಯ ರವಿಶಂಕರ್ ಪ್ರಸಾದ್ ಹಾಗೂ ಬೈಜಯಂತ್ ಪಾಂಡಾ, ಡಿಎಂಕೆ ಸಂಸದೆ ಕನ್ನಿಮೋಳಿ, ಜೆಡಿಯುನ ಸಂಜಯ್ ಕುಮಾರ್ ಝಾ, ಎನ್ಸಿಪಿಯ ಸುಪ್ರಿಯಾ ಸುಳೆ, ಶ್ರೀಕಾಂತ್ ಏಕನಾಥ್ ಶಿಂದೆ ವಹಿಸಲಿದ್ದಾರೆ. ಅಂದ್ರೆ ಇಲ್ಲಿ ಎಲ್ಲಾ ಪಕ್ಷದ ಸಂಸದರಿಗೂ ನಿಯೋಗಗಳ ಮುಖಂಡತ್ವ ನೀಡಿದ್ದಾರೆ ಮೋದಿ. ಇತರೆ ದೇಶಗಳಿಗೆ ಆಪರೇಷನ್ ಸಿಂಧೂರ್ ನಡೆಸೋದಕ್ಕೆ ಎದುರಾದ ಅನಿವಾರ್ಯತೆ ಜೊತೆಗೆ ಪಾಕ್ನ ಉಗ್ರ ಪೋಷಕತನದ ಬಗ್ಗೆ ಮನವರಿಕೆ ಮಾಡಿಕೊಡಲಿವೆ ಈ ನಿಯೋಗಗಳು. ಒಟ್ಟಾರೆ ಪಾಕ್ ಅನ್ನ ಭಾರತದ ಕ್ಷಿಪಣಿಗಳು ಉಡೀಸ್ ಮಾಡಿದ್ರೆ ಇದೀಗ ಜಾಗತಿಕ ಮಟ್ಟದಲ್ಲೂ ಪಾಕ್ ಮರ್ಯಾದೆ ಚಿಂದಿ ಮಾಡೋದಕ್ಕೆ ರೆಡಿಯಾಗಿವೆ 7 ಕ್ಷಿಪಣಿಗಳು. ಇಲ್ಲಿ ಪಾಕ್ ಆಡ್ತಿರೋ ಉಗ್ರಾಟದ ಜೊತೆಗೆ ಭಾರತ ಉಗ್ರವಾದದ ವಿರುದ್ಧ ನಡೆಸುತ್ತಿರೋ ಹೋರಾಟದ ರೂಪುರೇಷೆಗಳನ್ನ ಸಹ ಜಗತ್ತಿನ ಮುಂದಿಡಲಿವೆ ಈ ನಿಯೋಗಗಳು. ಈ ಮುಖಾಂತರ ಪಾಕ್ ವಿರುದ್ಧ ನಿರ್ಣಾಯಕ ರಾಜತಾಂತ್ರಿಕ ಗೆಲುವನ್ನ ಸಾಧಿಸುವ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆ ಮುಂದಿಟ್ಟಿದೆ ಭಾರತ. ಬಹುಶಃ ಮೇ 22ರಿಂದ ವಿದೇಶಗಳಿಗೆ ಹಾರಲಿದೆ ನಮ್ಮ ಸಂಸದರ ನಿಯೋಗ ಹೊತ್ತ ವಿಮಾನ. ಅಲ್ಲಿಗೆ ಪಾಕ್ ಮುಖಕ್ಕೆ ವಿಶ್ವಮಟ್ಟದಲ್ಲಿ ಉಗ್ರ ಮಸಿ ಫಿಕ್ಸ್. ಅಮಿತ್ ಶಾ ಆಪರೇಷನ್ ಸಿಂಧೂರದ ಬಗ್ಗೆ ಮಾತನಾಡ್ತಾ ಇದ್ರು. ಎನಿವೆ, ಉಗ್ರ ಪೋಷಕ ಪಾಕ್ ಈಗ ಜಗತ್ತಿನ ಎದುರು ತಲೆ ಎತ್ತದಂತೆ ಏನೆಲ್ಲ ಮಾಡಬೇಕೋ ಅವೆಲ್ಲವನ್ನೂ ಕೂಡ ಕಾರ್ಯರೂಪಕ್ಕಿಳಿಸ್ತಾ ಇದೆ ಭಾರತ. ಪೆಹಲ್ಗಾಂವ್ ನರಮೇಧದ ಬಳಿಕ ಭಾರತ ತೆಗೆದುಕೊಂಡ ಪ್ರತೀಕಾರವೇ ಆಪರೇಷನ್ ಸಿಂಧೂರ್. ಉಗ್ರ ಸ್ವರ್ಗ ಪಾಕಿಸ್ತಾನ ಅನ್ನೋದನ್ನ ಸಾಕ್ಷಿ ಸಮೇತ ವಿಶ್ವಕ್ಕೆ ಸಾರಿ ಹೇಳೋದಕ್ಕೆ
ಮುಂದಡಿ ಇಟ್ಟಿದೆ ಭಾರತ. ವಿಶ್ವಮಟ್ಟದಲ್ಲಿ ಪಾಕ್ ಬಂಡವಾಳ ಬಯಲು. ಪಾಕಿಸ್ತಾನ ವಿರುದ್ಧ ಸಜ್ಜಾಯಿತು ಸಪ್ತ ಸೇನೆ. ಭಾರತದಲ್ಲಿ ಉಗ್ರರ ನೆತ್ತರಾಟ ಸ್ಪಾನ್ಸರ್ ಆಗಿರೋ ಪಾಕಿಸ್ತಾನ ಅದೆಷ್ಟೋ ಹತ್ಯೆಗಳ ಹಿಂದಿನ ಮಾಸ್ಟರ್ ಕೀ. ದಶಕಗಳಿಂದಲೂ ಜಮ್ಮು ಕಾಶ್ಮೀರದಲ್ಲಿ ಹರಿದ ರಕ್ತದ ಹೊಳೆ ಮೂಲಕವೇ ಈ ಪಾಪಿ ಪಾಕಿಸ್ತಾನ ಪಾಕ್ ಈಗ ಬುದ್ಧಿ ಕಲಿಯಬಹುದು, ಆಗ ಪಾಠ ಕಲಿಯಬಹುದು ಅಂತ ಇಲ್ಲಿಯವರೆಗೂ ತಾಳ್ಮೆಯಿಂದ ಕಾದ ಭಾರತದ ಸಹನೆ ಕಟ್ಟೆ ಈಗ ಹೊಡೆದಿದೆ. ಯಾವಾಗ ಪಹಲ್ಗಾಮ್ನಲ್ಲಿ ಪಾಕಿಸ್ತಾನ ನೆತ್ತರೋಕುಳಿ ಆಡ್ತೋ ಮತ್ತೊಮ್ಮೆ ತಿರುಗಿ ಬಿದ್ದಿದೆ ಭಾರತ. ಇದಕ್ಕಾಗಿ ಭಾರತ ಕೈಗೊಂಡಿದ್ದು ಆಪರೇಷನ್ ಸಿಂಧೂರ್. ಇಲ್ಲಿ ಆಪರೇಷನ್ ಸಿಂಧೂರ್ ವಿಭಿನ್ನ ಕಾರ್ಯಾಚರಣೆ. ಇದು ದೇಶದ ಹೊರಗೂ ಹೋಗಿ ಶತ್ರು ಮೂಲವನ್ನೇ ಉಡೀಸ್ ಮಾಡೋ ಜೊತೆಗೆ ಭಾರತದೊಳಗೂ ಅಡಗಿರೋ ಭಯೋತ್ಪಾದಕರ ಶಿಕಾರಿ ಮಾಡೋದು. ಹೀಗೆ ಹಿಂದೂಸ್ತಾನದ ಒಳಗೂ ಹೊರಗೂ ಉಗ್ರ ದಮನಕ್ಕೆ ರೂಪಿಸಿದ ಪರಿಣಾಮಕಾರಿ ದಾಳಿಯೇ ಈ ಆಪರೇಷನ್ ಸಿಂಧೂರ್. ಈಗಾಗಲೇ ಈ ಮಿಷನ್ ಅಡಿ ಪಾಕ್ನ ಉಗ್ರ ನೆಲೆಗಳಲ್ಲಿ ಅಡಗಿದ್ದ 100ಕ್ಕೂ ಅಧಿಕ ಉಗ್ರ ಫಿನಿಶ್ ಮಾಡಿದೆ ಭಾರತೀಯ ವಾಯುದಳ. ಹಾಗೆ ಕಾಶ್ಮೀರದ ವಿವಿಧೆಡೆ ಅಡಗಿ ಕೂತಿದ್ದ 8 ಉಗ್ರರನ್ನ ಚಿಂದಿ ಮಾಡಿದೆ ಸೇನೆ. ಇದೀಗ ಭಾರತದ ಮುಂದಿನ ಹೆಜ್ಜೆ ವಿಶ್ವದ ಎದುರು ಪಾಕಿಸ್ತಾನದ ನೈಜ ಬಣ್ಣ ಬಯಲು ಮಾಡೋದು. ಅಂದ್ರೆ ಪಹಲ್ಗಾಮ್ ಉಗ್ರ ಕಾಂಡಕ್ಕೆ ಹೇಗೆ ಪಾಕ್ ಕಾರಣ, ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗಳ ಮಾಸ್ಟರ್ ಮೈಂಡ್ ಪಾಕಿಸ್ತಾನ, ಹೇಗೆ ಪಾಕ್ ಭಾರತದಲ್ಲಿ ಭಯೋತ್ಪಾದನೆ ಬೇರುಗಳನ್ನ ಹರಡುತ್ತಾ ಇದೆ, ಇದಕ್ಕೆ ಭಾರತದ ಎದುರುತ್ತರ ಏನು? ಈ ಎಲ್ಲದರ ಬಗ್ಗೆ ಇಡೀ ಜಗತ್ತಿಗೆ ಮಾಹಿತಿ ಕೊಡುವುದಕ್ಕೆ ಮುಂದಾಗಿದೆ ಭಾರತ. ಇದರ ಅಂಗವಾಗಿ ವಿದೇಶಗಳಿಗೆ ತೆರಳೋಕೆ ಸಿದ್ದವಾಗಿದೆ ಸಂಸದರ ನಿಯೋಗ. ಹೌದು, ಭಾರತ ಇದೀಗ ಅಮೆರಿಕ, ಯುನೈಟೆಡ್ ಕಿಂಗ್ಡಮ್, ಯುಎಇ, ದಕ್ಷಿಣ ಆಫ್ರಿಕಾ, ಕತಾರ್ ಹೀಗೆ ಹಲವಾರು ದೇಶಗಳಿಗೆ ಸರ್ವಪಕ್ಷ ನಿಯೋಗ ಕಳಿಸ್ತಾ ಇದೆ ಭಾರತ. ಪ್ರತಿ ನಿಯೋಗದಲ್ಲಿ 6 ರಿಂದ 7 ಸಂಸದರಿರಲಿದ್ದಾರೆ. ಹಾಗೆ ಪ್ರತಿ ನಿಯೋಗ ನೇತೃತ್ವವನ್ನ ಸಹ ನಾನಾ ಪಕ್ಷಗಳ ಸಂಸದರಿಗೆ ಕೊಡಲಾಗಿದೆ. ಈ ಮೂಲಕ ಎಲ್ಲಾ ಪಕ್ಷಗಳನ್ನ ವಿಶ್ವಾಸಕ್ಕೆ ತಗೊಂಡೇ ಈ ಹೊಸ ಹೆಜ್ಜೆ ಮುಂದಿಟ್ಟಿದೆ ಮೋದಿ ಸರ್ಕಾರ. ಭಯೋತ್ಪಾದನೆ ಬಗ್ಗೆ ಭಾರತದ್ದು ಶೂನ್ಯ ಸಹನೆ ಅನ್ನೋ ಅಂಶವನ್ನ ಸಹ ಸ್ಪಷ್ಟಪಡಿಸೋ ಪ್ಲಾನ್ ಕೇಂದ್ರದ್ದು. ಹಾಗೆ ಈ 7 ನಿಯೋಗಗಳ ನಾಯಕತ್ವವನ್ನ ಕಾಂಗ್ರೆಸ್ ಸಂಸದ ಶಶಿ ತರೂರ್ಗೆ ಕೊಡಲಾಗಿದೆ. ಹಾಗೆ ಇತರೆ ನಿಯೋಗಗಳ ನೇತೃತ್ವವನ್ನ ಬಿಜೆಪಿಯ ರವಿಶಂಕರ್ ಪ್ರಸಾದ್ ಹಾಗೂ ಬೈಜಯಂತ್ ಪಾಂಡಾ, ಡಿಎಂಕೆ ಸಂಸದೆ ಕನ್ನಿಮೋಳಿ, ಜೆಡಿಯುನ ಸಂಜಯ್ ಕುಮಾರ್ ಝಾ, ಎನ್ಸಿಪಿಯ ಸುಪ್ರಿಯಾ ಸುಳೆ, ಶ್ರೀಕಾಂತ್ ಏಕನಾಥ್ ಶಿಂದೆ ವಹಿಸಲಿದ್ದಾರೆ. ಅಂದ್ರೆ ಇಲ್ಲಿ ಎಲ್ಲಾ ಪಕ್ಷದ ಸಂಸದರಿಗೂ ನಿಯೋಗಗಳ ಮುಖಂಡತ್ವ ನೀಡಿದ್ದಾರೆ ಮೋದಿ. ಇತರೆ ದೇಶಗಳಿಗೆ ಆಪರೇಷನ್ ಸಿಂಧೂರ್ ನಡೆಸೋದಕ್ಕೆ ಎದುರಾದ ಅನಿವಾರ್ಯತೆ ಜತೆಗೆ ಪಾಕ್ನ ಉಗ್ರ ಪೋಷಕತನದ ಬಗ್ಗೆ ಮನವರಿಕೆ ಮಾಡಿಕೊಡಲಿವೆ ಈ ನಿಯೋಗಗಳು. ಒಟ್ಟಾರೆ ಪಾಕ್ ಅನ್ನ ಭಾರತದ ಕ್ಷಿಪಣಿಗಳು ಉಡೀಸ್ ಮಾಡಿದ್ರೆ ಇದೀಗ ಜಾಗತಿಕ ಮಟ್ಟದಲ್ಲೂ ಪಾಕ್ ಮರ್ಯಾದೆ ಚಿಂದಿ ಮಾಡೋದಕ್ಕೆ ರೆಡಿಯಾಗಿವೆ 7 ಕ್ಷಿಪಣಿಗಳು. ಇಲ್ಲಿ ಪಾಕ್ ಆಡ್ತಿರೋ ಉಗ್ರಾಟದ ಜೊತೆಗೆ ಭಾರತ ಉಗ್ರವಾದದ ವಿರುದ್ಧ ನಡೆಸುತ್ತಿರೋ ಹೋರಾಟದ ರೂಪುರೇಷೆಗಳನ್ನ ಸಹ ಜಗತ್ತಿನ ಮುಂದಿಡಲಿವೆ ಈ ನಿಯೋಗಗಳು. ಈ ಮುಖಾಂತರ ಪಾಕ್ ವಿರುದ್ಧ ನಿರ್ಣಾಯಕ ರಾಜತಾಂತ್ರಿಕ ಗೆಲುವನ್ನ ಸಾಧಿಸುವ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆ ಮುಂದಿಟ್ಟಿದೆ ಭಾರತ. ಬಹುಶಃ ಮೇ 22ರಿಂದ ವಿದೇಶಗಳಿಗೆ ಹಾರಲಿದೆ ನಮ್ಮ ಸಂಸದರ ನಿಯೋಗ ಹೊತ್ತ ವಿಮಾನ. ಅಲ್ಲಿಗೆ ಪಾಕ್ ಮುಖಕ್ಕೆ ವಿಶ್ವಮಟ್ಟದಲ್ಲಿ ಉಗ್ರ ಮಸಿ ಫಿಕ್ಸ್.